ಅಂತ ಒಂದು ಚಿತ್ರನ ಈ ಕನ್ನಡ ಚಿತ್ರರಂಗದಲ್ಲಿ ಮಾಡೋದಕ್ಕೆ ಈ ಒಂದು ಅದೃಷ್ಟನ ನನಗೆ ಕೊಟ್ಟಿದ್ದು ನಿಮ್ಮ ಡಿ ಬಾಸ್. ನಾವು ಏನೋ ಪ್ಲಾನ್ ಮಾಡಿದ್ವಿ, ಏನೋ ಆಯ್ತದು. ಮದಕರಿ ನಾಯಕ ಮಾಡಬೇಕು ಅಂದ್ಕೊಂಡು ಶುರು ಮಾಡಿದ್ದು ಅದು ಕಾಟೇರ ಆಯಿತು. ಇಂಥ ಒಂದು ಚಿತ್ರಗಳನ್ನ ಮಾಡ್ತಾ ಇನ್ನೂ ಕನ್ನಡ ಚಿತ್ರರಂಗಕ್ಕೆ ಎಲ್ಲೋ ಒಂದು ಕಡೆ ಕನ್ನಡ ಚಿತ್ರಗಳು ತುಂಬ ಕಮ್ಮಿ ಆಗ್ತಾ ಇದೆ, ಚಿತ್ರಗಳು ಸರಿಯಾಗಿ ಹೋಗ್ತಾ ಇಲ್ಲ ಅನ್ನೋ ಒಂದು ಸಂದರ್ಭದಲ್ಲಿ ಇಂಥ ಒಂದೊಂದು ಚಿತ್ರಗಳು ಬಂದು ಕನ್ನಡ ಚಿತ್ರರಂಗಕ್ಕೆ ಒಂಥರ ಆಕ್ಸಿಜನ್ ಕೊಟ್ಟಂಗೆ ಆಗ್ತಾ ಇದೆ. ಸೊ ಅಂಥದ್ರಲ್ಲಿ ಆ ಒಂದು ಕೆಲಸ ನಾನು ಮಾಡಿದ್ದೀನಿ ಅಷ್ಟೇ. ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಹೀಗೆ ಇರಲಿ. ಹಾಗೂ ಚಿತ್ರದಲ್ಲಿ ನಟಿಸಿದಂಥ ಎಲ್ಲ ಕಲಾವಿದರಿಗೂ, ತಂತ್ರಜ್ಞರಿಗೂ, ಮತ್ತು ನಮ್ಮ ಮ್ಯಾನೇಜರ್ ನರಸಿಂಹ ಆಗ್ಬೋದು, ಎಲ್ಲರಿಗೂ ನಾನು ತುಂಬ ಹೃದಯದ ಕೃತಜ್ಞತೆ ಸಲ್ಲಿಸ್ತೀನಿ. ಆಮೇಲೆ ತುಂಬ ಮುಖ್ಯವಾಗಿ ಒಂದು ಮಾತು ಹೇಳಬೇಕು. ಪ್ರಸನ್ನ ಪ್ರಮೋದ್ ಥಿಯೇಟ್ರು ಇವತ್ತು 50ನೇ ವರ್ಷದ ಸಂಭ್ರಮನ ಆಚರಿಸ್ಕೋತಾ ಇದೆ. ಅಂದರೆ ಇದು ಪ್ರಸನ್ನ ಪ್ರಮೋದ್ ಚಿತ್ರಮಂದಿರದ ಮಾಲೀಕರಿಗೆ ಮಾತ್ರ ಅಲ್ಲ, ಇಡೀ ಚಿತ್ರರಂಗಕ್ಕೆ ಈ ಒಂದು ಸಂಭ್ರಮ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಚಿತ್ರಮಂದಿರ ಕನ್ನಡ ಚಿತ್ರರಂಗಕ್ಕೆ ಮೀಸಲಾಗಿತ್ತು. ಕನ್ನಡ ಚಿತ್ರರಂಗಗಳಂದ್ರೆ ಪ್ರಸನ್ನ ಪ್ರಮೋದ್ ಸಿಗುತ್ತಾ? ಆ ಥಿಯೇಟರ್ಗಳು ಮೇನ್ ಥಿಯೇಟರ್ ಸಿಗುತ್ತೆ. ಇಡೀ ಕರ್ನಾಟಕನೇ ಪಿಕ್ಚರ್ನ ರಿಲೀಸ್ ಮಾಡೋದಕ್ಕೆ ನಿರ್ಮಾಪಕರು, ಪ್ರದರ್ಶಕರಾಗ್ಬೋದು, ವಿತರಕರಾಗ್ಬೋದು ಮನಸ್ಸು ಮಾಡ್ತಾ ಇದ್ರು. ಅಂತ ಈ ಒಂದು ಚಿತ್ರಮಂದಿರ, ಇದನ್ನ ಇವತ್ತು ನಾವು ಅವ್ರ ಫೋಟೋ ನೋಡ್ತಾ ಇದ್ದೀವಿ. ತಿಮ್ಮಯ್ಯನವರು ಮತ್ತೆ ನಮ್ಮ ಆನಂದ್ ಅವರು, ರಾಮಚಂದ್ರಣ್ಣ ಅವರ ತಂದೆಯವರು, ಅವರ ವಿಷನ್ ನೋಡಿ ಎಷ್ಟು ದೊಡ್ಡದು, ಎಷ್ಟು ಚೆನ್ನಾಗಿದೆ. ಅಂದರೆ ಆ ಕಾಲದಲ್ಲಿ ಇಷ್ಟು ದೊಡ್ಡ ಥಿಯೇಟರ್ ಕಟ್ಟಿದ್ದಾರೆ. ಅದು ಒಂದಲ್ಲ, 2 ಥಿಯೇಟ್ರು. ಈ ಭಾಗದಲ್ಲಿ ಕನ್ನಡ ಚಿತ್ರನ ನೋಡುವಂತ ಪ್ರೇಕ್ಷಕರು, ನಮ್ಮ ಕನ್ನಡಿಗರು ತುಂಬಾ ಜನ ಇದ್ದಾರೆ. ಯಾಕೆ ಕಟ್ಟಬಾರ್ದು ಅಂತ ಅವ್ರಿಗೆ 50 ವರ್ಷಕ್ಕೆ ಮುಂಚೆನೆ ಆ ಯೋಚನೆ, ಆಲೋಚನೆ ಇದ್ದು 2 ಚಿತ್ರಮಂದಿರ ಇದೇ ತರ ದೊಡ್ಡದಾಗಿ ಕಟ್ಟಿದ್ದಾರೆ. ಅಂದ್ರೆ ಅವ್ರು ಇವತ್ತು ಸ್ವರ್ಗದಲ್ಲಿರ್ಲಿ, ಎಲ್ಲನೇ ಇರಲಿ, ಅವ್ರನ್ನ ನಾವೆಲ್ಲರೂ ನೆನೆಸ್ಕೊಳ್ಳೇಬೇಕಾಗುತ್ತೆ. ಇವತ್ತು ಇಂಥ ಒಂದು ಸಾಧನೆ ಇದೆಯಲ್ಲ, ಇದು ಕಮ್ಮಿಯಾದ ಸಾಧನೆ ಅಲ್ಲ. ಇವತ್ತು ನಾವೆಲ್ಲ ಮಾಲ್ ಕಟ್ಬೋದು, ಇನ್ನು ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ಅವತ್ತು ಆ ಒಂದು ವಿಷನ್ ಇಟ್ಕೊಂಡು ಇಂಥ ಒಂದು ಸಾಹಸಕ್ಕೆ ಕೈ ಹಾಕಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇಂಥ ಒಂದು ಕೊಡುಗೆ ಕೊಟ್ಟಿರೋದಕ್ಕೆ ಮುಖ್ಯವಾಗಿ ಆನಂದ್ ಅವರಿಗೆ ಮತ್ತು ರಾಮಚಂದ್ರಣ್ಣ ಆ ಕುಟುಂಬಕ್ಕೆ ತುಂಬ ಹೃದಯದ ಕೃತಜ್ಞತೆಗಳು ಸಲ್ಲಿಸ್ತೀನಿ. ಡಿ ಬಾಸ್ 25 ವರ್ಷಗಳು ಚಿತ್ರರಂಗದಲ್ಲಿ ಒಬ್ಬ ಸಕ್ಸಸ್ಫುಲ್ ಆಗಿ ಒಬ್ಬ ನಟ, ನಾಯಕ ನಟನಾಗಿ ಇರಬೇಕು ಅನ್ನೋದಲ್ಲ, ಮೆರಿಬೇಕು ಅಂದ್ರೆ ಅದೆಷ್ಟೋ ಜನ ಪುಣ್ಯ. ಅದು ಅಂತ ಪುಣ್ಯ ಭಗವಂತ ನಮ್ಮ ದರ್ಶನಿಗೆ ಆಶೀರ್ವಾದ ಮಾಡಿದ್ದಾರೆ. ಬರೀ 25 ವರ್ಷ ಅಲ್ಲ, 100 ವರ್ಷ ಅವ್ರ ಆಯುಷ್ಯ, ಆರೋಗ್ಯ ದೇವ್ರು ಚೆನ್ನಾಗಿ ಕೊಟ್ಟಿರಲಿ. ಅವ್ರ ಆಯುಷ್ಯ ಇರೋವರೆಗೂ ಇದೇ ತರ ಒಳ್ಳೊಳ್ಳೆ ಚಿತ್ರಗಳನ್ನ ಮಾಡ್ತಾ ಅವರಿಗೆ ನೀವು ಬೆನ್ನೆಲುಬಾಗಿ ನಿಂತು ಯಶಸ್ಸನ್ನ ಕೊಡ್ತಾ ಇರಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ನಮಸ್ಕಾರ. ಥ್ಯಾಂಕ್ ಯು ಅಕ್ಲೈನ್ ವೆಂಕಟೇಶ್ ಸರ್.